ಪ್ರಾಮಾಣಿಕ ದುಡಿ ಮನೆ. ಒಂದಾನೊಂದು ಕಾಲದಲ್ಲಿ ರಾಮು ಎಂಬ ಪ್ರಾಮಾಣಿಕ ಕಸುಬಿನ ಕೆಲಸಗಾರನಿದ್ದ. ಅವನು ದಿನವೂ ಕಾಡಿನ ಮರಗಳನ್ನು ಕಡಿದು ತನ್ನ ಜೀವನವನ್ನು ನಡೆಸುತ್ತಿದ್ದ. ಒಂದು ದಿನ ಅವನ ರೂಢಿ ಮನೆ ಆಕಸ್ಮಿಕವಾಗಿ ನದಿಯಲ್ಲಿ ಬಿದ್ದು ಹೋಯಿತು. ಅವನು ನದಿಯ ಅಂಚಿನಲ್ಲಿ ಕಣ್ಣೀರು ಹಾಕುತ್ತಿದ್ದಾಗ ಜಲದೇವತೆ ಪ್ರತ್ಯಕ್ಷವಾಯಿತು. ಏನಾಯಿತು ಮಗನೇ ಎಂದು ದೇವತೆ ಕೇಳಿದಳು. ರಾಮು ತನ್ನ ಸಮಸ್ಯೆಯನ್ನು ವಿವರಿಸಿದ. ದೇವತೆ ತಕ್ಷಣ ಚಿನ್ನದ ದುಡಿ ಮನೆಯನ್ನು ತೋರಿಸಿ, ಇದು ನಿನ್ನದೋ ಎಂದು ಕೇಳಿದಳು. ರಾಮು, ಇಲ್ಲ, ಇದು ನನ್ನದು ಅಲ್ಲ ಎಂದು ಉತ್ತರಿಸಿದ. ದೇವತೆ ನಂತರ ಬೆಳ್ಳಿಯ ದುಡಿ ಮನೆಯನ್ನು ತೋರಿಸಿ ಕೇಳಿದಳು. ರಾಮು ಮತ್ತೆ ಇಲ್ಲ ಎಂದನು. ಕೊನೆಗೆ ದೇವತೆ ಲೋಹದ ರೂಢಿ ಮನೆಯನ್ನು ತೋರಿಸಿದಾಗ ರಾಮನು ಖುಷಿಯಿಂದ ಹೌದು, ಇದು ನನ್ನದು ಎಂದನು. ರಾಮುವಿನ ಪ್ರಾಮಾಣಿಕತೆಗೆ ಮೆಚ್ಚಿ ದೇವತೆ 3 ರೂಢಿ ಮನೆಗಳನ್ನು ಅವನಿಗೆ ಬಹುಮಾನವಾಗಿ ಕೊಟ್ಟಳು. ಪಾಠ: ಪ್ರಾಮಾಣಿಕತೆ ನಮ್ಮ ಕ್ಯಾರೆಕ್ಟರನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು ತರುತ್ತದೆ.